ಒಂದೆಡೆ ಯೋಧನ ಚಿತೆ, ಮತ್ತೊಂದೆಡೆ ನಮ್ಮ ಜೀವನ. ಸತಾರಾದಲ್ಲಿ ಹೃದಯ ವಿದ್ರಾವಕ ಘಟನೆ. ರಸ್ತೆ ಅಪಘಾತದಲ್ಲಿ ಭಾರತೀಯ ಸೇನೆಯ ಯೋಧರೊಬ್ಬರು ಮೃತಪಟ್ಟ ಕ್ಷಣದಲ್ಲೇ ಅವರ ಮನೆಗೆ ಹೊಸ ಜೀವೊಂದು ಆಗಮಿಸಿದ ಮನ ಕಲಕುವ ಘಟನೆಯೊಂದು ಸಾತಾರ ಜಿಲ್ಲೆಯ ಸಿತಾರಾ ತಾಲೂಕಿನ ಡೇರ್ ಗ್ರಾಮದಲ್ಲಿ ನಡೆದಿದೆ. ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡ ಸೈನಿಕನ ಅಂತ್ಯಕ್ರಿಯೆ ಮುನ್ನ ಪೂರ್ಣವಾಗಿ ಈಗ ಸರ್ಕಾರಿ ಗೌರವಗಳೊಂದಿಗೆ ನಡೆಯುತ್ತಿದ್ದಾಗಲೇ ಅವರ ಪತ್ನಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದು ಊರನ್ನೇ ಶೋಕ ಸಾಗರದಲ್ಲಿ ಮುಳುಗಿಸಿದೆ. ಮೃತ ಸೈನಿಕನನ್ನ ಢೇರ್ ಗ್ರಾಮದ ನಿವಾಸಿ ಪ್ರಮೋದ್ ಪರಶುರಾಮ್ ಜಾಧವ್ ಎಂದು ಗುರುತಿಸಲಾಗಿದೆ. ಸಿಕಂದರಾಬಾದ್ ಶ್ರೀನಗರ್ ವಲಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಅವರು ಪತ್ನಿಯ ಹೆರಿಗೆಯ ಹಿನ್ನೆಲೆಯಲ್ಲಿ 8 ದಿನಗಳ ಕಾಲ ಹಿಂದೆ ರಜೆಯನ್ನ ಪಡೆದು ಊರಿಗೆ ಬಂದಿದ್ದರಂತೆ. ತಾಯಿಯನ್ನ ಈಗಾಗಲೇ ಕಳೆದುಕೊಂಡಿದ್ದ ಜಾಧವ್ ಕುಟುಂಬದ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ತುಕೊಂಡು ಬದುಕು ಸಾಗಿಸುತ್ತಿದ್ದರು. ವೈಯಕ್ತಿಕ ಕೆಲಸಕ್ಕಾಗಿ ಬೈಕ್ನಲ್ಲಿ ತೆರಳುತ್ತಿದ್ದ ವೇಳೆಯೇ ಈಚರ್ ಟೆಂಪೋ ಡಿಕ್ಕಿ ಹೊಡೆದ ಪರಿಣಾಮ ಜಾಧವ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಈ ದುರ್ಘಟನೆಯ ಸುದ್ದಿ ಗ್ರಾಮದಲ್ಲಿ ಶೋಕದ ಅಲೆ ಎಬ್ಬಿಸಿತು. ಮೃತ ದೇಹವನ್ನು ಊರಿಗೆ ತರಲಾದ ಅದೇ ದಿನ ಪತ್ನಿ ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ. ಅಂತ್ಯಕ್ರಿಯೆ ನಡೆಯುವ ವೇಳೆ ಪತ್ನಿ ಹಾಗೂ ಕೇವಲ 1 ಗಂಟೆಯ ಅಂತರದಲ್ಲಿ ಹುಟ್ಟಿದ ಮಗಳನ್ನು ಅಂತಿಮ ದರ್ಶನಕ್ಕೆ ಕರೆತರಲಾಗಿತ್ತು. ಈ ದೃಶ್ಯ ಕಂಡಂತಹ ಎಲ್ಲ ಜನರಿಗೆ ಕಣ್ಣಂಚು ಒದ್ದೆ ಆಗುವಂತಿತ್ತು. ಭಾರತೀಯ ಸೇನೆಯ ಯೋಧನಿಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಈ ಹೃದಯ ವಿದ್ರಾವಕ ಘಟನೆಗೆ ಸಂಬಂಧಿಸಿದ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು, ಯೋಧನ ತ್ಯಾಗ ಹಾಗೂ ಕುಟುಂಬದ ನೋವು ಜನಮನವನ್ನು ಕಲುಷಿತಗೊಳಿಸಿದೆ. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್, ಸತಾರಾ.